ನಾಳೆ ದುಬೈ ಬ್ಯಾಂಕಿನಿಂದ ಹಣ ತರುತ್ತಿರುವ ಕಾರ್ತಿಕನ ಕಡೆಯವನಾದ ಕಿರಾತಕನ ಪ್ರಾಣ ನಿಗರಿ ನಿಂಗಪ್ಪನ ಪ್ರಾಣ ಸೇರಲೇಬೇಕು. ಈ ನಾಗ ಮಾಡುತ್ತಿರುವ ಕಾರ್ಯಕ್ಕೆ ಕಾರ್ಮೋಡವೇ ಅಡ್ಡಗೈಯಲೆ, ಈ ಪೃಥ್ವಿಯೇ ಪ್ರಜ್ವಲಿಸಿ ಜ್ವಾಲಾಮುಖಿಯೇ ಅಪ್ಪಳಿಸಲೆ. ಈ ನಾಗ ಕಣ್ಣಿಟ್ಟ ಕಾರ್ಯ ಹಿಡಿದ ಹಠ ಸಾಧಿಸದೆ ಎಂದು ಬಿಡುವನಲ್ಲ. ದಟ್ ಈಸ್ ನಾಗ. ಈ ಎಷ್ಟೊಂದು ಸುಂದರ ಸೃಷ್ಟಿಕರ್ತ ಈ ಅತ್ತ ನೋಡಿದ್ರು ಹತ್ತು ಸರಿ ತಿಳ್ಕೊಂಡಿದೆ. ಈ ಭೂದೇವಿ ಸಿಂಗರಿಸುವ ಮಧ್ಯದಲ್ಲಿ ಜುಳು ಹರಿತಿರುವ ದುರ್ಪುತ್ತಿರುವ ಗಂಗಾ ಮಾತೆ ಎಷ್ಟೊಂದು ರೋಮಾಂಚನವಾಗ್ತಾ ಇದಲ್ಲ. ಇನ್ನೆಲ್ಲ ನೋಡ್ತಾ ಇದ್ರೆ ಈ ಕಾಡ ದೇವತೆ ಮಗಳಾಗಿ ಕೋಗಿಲೆ ಅಂತ ಹಾಡಿ ನವಿತೆ ಕುಣಿಬೇಕಂದ್ರೆ ನನ್ನ ಮನಃ. ಒನ್ಸ್ ಮೋರ್ ಇಂದ್ರ ಒನ್ಸ್ ಮೋರ್. ಕೋಗಿಲೆಯಂತೆ ಹಾಡಿ ನವಿಲಿನಂತೆ ಕುಣಿದ ನಿನ್ನ ನರ್ತನೆಗೆ ಕಲ್ಲು ಬಂಡೆಯೂ ಕೂಡ ಕರಗಿ ನೀರಾಗಿ ಹರಿಯಬೇಕು. ಯಾರವರು? ಈ ಕಾಡಿನಲ್ಲಿರುವ ಪ್ರತಿ ಒಂದು ಗಿಡ ಗಂಟೆ ಕಲ್ಲು ಬಂಡೆಗಳಿಗೆ ಪ್ರೀತಿಯಿಂದ ಕಿವಿಗೊಟ್ಟು ಕೇಳಿದರೆ ಪ್ರೇಮದಿಂದ ಕೂಗಿ ಕೂಗಿ ಹೇಳುತ್ತವೆ, ನಾನೇ ನಿಮ್ಮಣ್ಣನ ಕಡುವೈರಿ ಕಾರ್ತಿಕನೆಂದು. ಓಹೋ, ಅರ್ಥವಾಯ್ತು. ತಾವಿಲಿಗೆ ಬಂದ ಕಾರಣ ಈ ಕಾರ್ತಿಕ ಸವಾರಿ ಮಾಡುವ ಕುದುರೆ ಇಲ್ಲೇ ಇದೆ. ಕುದುರೆಯನ್ನು ಹೊತ್ತಿ ಸವಾರಿ ಮಾಡುವ ಕುದುರೆ ಮಾಲೀಕ ಕುದುರೆಯನ್ನು ಹುಡುಕಿಕೊಂಡು ಬರುವುದು ಸಹಜವಲ್ಲವೇ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಈ ಕಾರ್ತಿಕ ಸವಾರಿ ಮಾಡುವ ಕುದುರೆ ಎಂಬ ಹೆಣ್ಣು ನೀನೇ ಇಂದ್ರ. ನಿನ್ನನ್ನು ಹೊತ್ತಿ ಸವಾರಿ ಮಾಡುವ ಭೂಪತಿ ಗಂಡು ಈ ಕಾರ್ತಿಕ. ಬಾಯಿ ಮುಚ್ಚೋ ಮತೀನ. ಮೂಳಿಲ್ಲ ನಾಲ್ಗೆ ಅಂತ ಅರ್ಥವಿಲ್ಲ ಅಂತೆ. ಸಿಕ್ಕತೆ ಬಾಳಿ ಕಳ್ಕೊಬೇಡ ನಿನ್ನ ಪುರುಷತ್ವ ಲಕ್ಷ್ಮಣ. ನೋಡು, ಮರ್ಯಾದಿಂದ ಆತನ ಹೊರಟ ಕೈಲಿಂದ ಹೊರಟು ಹೋಗ. ಹೊರಟು ಹೋಗಲು ಬಂದಿಲ್ಲ ಇಂದ್ರ. ಬೇಲೂರಿನ ಶಿಲಾಬಾಲಕೆ ಅಂತಿರುವ ನಿನ್ನ ದೇಹದ ಒಂದೊಂದು ಭಾಗಗಳಿಗೆ ಮುತ್ತಿಟ್ಟು ನಿನ್ನ ದೇಹ ಸುಖ ಸವಿಯಲು ಬಂದಿರುವೆ. ಮುತ್ತಿನ ಮಳೆಗೆದ್ದ ಈ ನನ್ನ ದೇಹ ಸವಿಯಲು ಬಂದಿದ್ದಾದ್ರೆ ಬೆಂಕಿ ಎಂಬ ನನ್ನ ದೇಹ ಸುಳ್ಳು ಇಂದ್ರ ಎಂಬುದನ್ನು ಮಾತ್ರ ನೀನು ಮರೆಯಬೇಡ. ನಿನ್ನ ಬೆಂಕಿಯ ಸುರಿಮಳೆಯನ್ನೇ ನನ್ನ ಮುಷ್ಟಿಯಲ್ಲಿಡಿದು ಬಿಸಾಕೆ ಉಬ್ಬಿ ನಿಂತಿರುವ ನಿನ್ನ ದೇಹದ ಕೋಪಿಳಿಸಿ ನಿನ್ನ ಶೀಲ ಸವೇತ ಬಿಡುವುದಿಲ್ಲ. ಈ ಕಾರ್ತಿಕನೆನ್ನುವುದು ನೀ ಮರೆಯಬೇಡ. ನೋಡು, ನೀ ಇದೇ ರೀತಿ ಹಾರಾಡ್ತಾ ಇದ್ರೆ ನಮ್ಮ ನನಗೆ ಹೇಳಿ ನಿನ್ನ ಸಿಗದ ತೋರ್ನ ಕಟ್ಟಿಸ್ಬೇಕಂತೆ. ಸ್ವಲ್ಪ ಎತ್ತರದಿಂದ ಮಾತಾಡೋದ ಕಲಿ. ಮೊತ್ತಲೇ ಬಾಯ್. ನನ್ನನ್ನು ಸಿದಿಗಿ ತೋರ್ನ ಕಟ್ಟುವಷ್ಟು ಗಂಡು ಎದುಗಾರಿಕೆ ಇದೆ ಆ ನಿಮ್ಮಣ್ಣನಿಗೆ. ಅಣ್ಣ ತಮ್ಮಂದಿರ ಕತ್ತನ್ನು ಕತ್ತರಿಸಿ ಆಸ್ತಿಯನ್ನು ಎತ್ತಿ ಹಾಕಿದ ಅವನ್ಯಾವ ಶೂರ? ನಿಮ್ಮಣ್ಣ. ಬಡ ಎಚ್ ಬಸವರಾಜನ ಮಗಳಿಗೆ ನೌಕರಿ ಕೊಡಿಸುತ್ತೇನೆಂದು ಸುಳ್ಳು ಹೇಳಿ
ಶೀಲವನ್ನು ಹಾಳು ಮಾಡಿ ಕೊನೆಗೆ ಅವಳನ್ನು ಕೊಲೆಗೈದ ಅವನ್ಯಾವ ಶೂರ ನಿಮ್ಮನ್ನ MLA ರಾಜಶೇಖರ ಪರ್ಸನಲ್ ಸೆಕ್ಯೂರಿಟಿ ಆಗಿ ಕೆಲಸ ಮಾಡಿ ಸಮಯ ಸಾಧಿಸಿ ರಾಜಶೇಖರನ್ನು ಕೊಲೆ ಮಾಡಿ ರಾಜಶೇಖರನ ಮಕ್ಕಳಾದ ಶಿವನಾಗರ್ ಎಂಬ ಅವಳಿ ಮಕ್ಕಳನ್ನು ಬೀದಿ ಪಾಲು ಮಾಡಿ ಶಿವನಾಗರ ಆಸ್ತಿಯಲ್ಲಿ ಬೆರೆಯುತ್ತಿರುವ ಅವನ್ಯಾವ ಶೂರ ನಿಮ್ಮನ್ನ ಅಷ್ಟೇ ಅಲ್ಲ ಬಡವರ ರಕ್ತವನ್ನೇ ನೀರಿನಂತೆ ಕುಡಿದು ಬಡವರ ಹಣದಿಂದಲೇ ನಿನ್ನನ್ನು ಓದಿಸಿದ ಅವನ್ಯಾವ ಶೂರ ನಿಮ್ಮನ್ನ ನೋಡು ಇಂದ್ರ ನಿಮ್ಮಣ್ಣನ ಗೊಡ್ಡು ಬೆದರಿಕೆಗೆ ಹೆದರುವನಲ್ಲ ಈ ಕಾರ್ತಿಕ ಸುಮ್ಮನೆ ಬಾರಲೇ ಬಾ ಏಯ್ ದೂರ ಸರದ ನಿಂತು ಮಾತಾಡೋ ಕತ್ತೆ ಕಂಡ ಹೆಣ್ಣಿನ ಶೀಲ ಶೈಲ ಬಂದಿದ್ದಾದ್ರೆ ಈ ನಿನ್ನ ಹೆಣ ನನ್ನ ಕೈಯಲ್ಲಿ ಬೀಳ್ತದೆ ಹುಷಾರ್ ಪಿಸ್ತೂಲ್ ತೋರಿಸಿದರೆ ಬಿಟ್ಟು ಬಿಡುವೆನೆಂದು ತಿಳಿದಿರುವೆ ಆ ಬಂಡ ಹೆಣ್ಣೆ ಈ ನಿನ್ನ ಜುಜುಬಿ ಪಿಸ್ತೂಲಿನಿಂದ ಈ ಕಾರ್ತಿಕನ ಒಂದು ನರಸ ಕತ್ತರಿಸಲು ಸಾಧ್ಯವಿಲ್ಲ ಸುಮ್ಮನೆ ಮಾತಿಗೆ ಮಾತು ಬಳಸಿ ರೊಚ್ಚಿಗೆ ಅಭ್ಯಾಸಬೇಡ ಈ ಅವತಾರ ಪುರುಷನನ್ನು ಬಾ ಇಂದ್ರ ಬಾ ಹೆಣ್ಣನ್ನು ಕಾಣದ ಕೋಣವೇ ಈ ರೀತಿ ಮದುವೆ ಅಂತ ವಿದ್ಯಾವಂತರ ಕೈ ಎಳೆದಾಡ್ತಾ ಇದೆಯಲ್ಲ ಅದೇ ಸಮಾಜದ ವಿದ್ಯಾವಂತರ ಹುಡುಗಿಯರು ಬಂದು ಎದೆಗೆ ಜಾಡ್ಸೋತ್ರ ಬರ ಜೋಕೆ ವಿದ್ಯಾವಂತ ಹುಡುಗಿಯರು ವಿದ್ಯೆ ಕಲಿಸಿದ ಗುರುವಿನೊಂದಿಗೆ ಕದ್ದು ಕಾಮ ಕ್ರೀಡೆ ಆಡುವ ಬಂಡ ಹೆಣ್ಣುಗಳ ಎದೆಗೆ ಒದ್ದು ಎದ್ದು ನಿಲ್ಲಬೇಕಿತ್ತು ಈ ನಿನ್ನ ಸಮಾಜದ ವಿದ್ಯಾವಂತ ಹುಡುಗಿಯರು ಕಲಿತವಳೆಂದು ಮನೆ ಜವಾಬ್ದಾರಿ ಕೊಟ್ಟರೆ ಮನೆಯಲ್ಲಿದ್ದದನ್ನು ದೋಚಿ ನಿಂದನಿಗೆ ಕೊಡುವ ಬಂಡರಂಡರ ಎದೆಗೆ ಒದ್ದು ಎದ್ದು ನಿಲ್ಲಬೇಕಿತ್ತು ಈ ನಿನ್ನ ಸಮಾಜದ ವಿದ್ಯಾವಂತ ಹುಡುಗಿಯರು ಕಲಿತವಳೆಂದು ಹೊಲ ಕೆಲಸಕ್ಕೆ ಕಳಿಸದೆ ಮನೆಯಲ್ಲಿಟ್ಟರೆ ನಿಂದನನ್ನು ಮನೆಗೆ ಕರೆಸಿ ಚಕ್ಕಂಡ ಹೊಡೆಯುವ ಹೆಣ್ಣುಗಳ ಎದೆಗೆ ಒದ್ದು ಎದ್ದು ನಿಲ್ಲಬೇಕಿತ್ತು ಈ ನಿನ್ನ ಸಮಾಜದ ವಿದ್ಯಾವಂತ ಹುಡುಗಿಯರು ಸಾಕಾ ಇನ್ನು ಬೇಕಾ ನಿನ್ನಂತ ವಿದ್ಯಾವಂತ ಹುಡುಗಿಯರ ಕಥೆಗಳನ್ನ ಓಹೋ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇರಳವಾಗಿ ಮಾತನಾಡ್ತಾ ಇದೆಯಲ್ಲ ನನ್ನ ಹಾಗೆ ನಿನ್ನ ಮನೆ ಕತ್ತಂಗಿರಲ್ವಾ ಅವರು ಗಂಗಾ ಮಾತೆಯಷ್ಟೇ ಪವಿತ್ರವಾಗಿರುವ ನನ್ನ ಅಕ್ಕ ತಂಗಿಯರಿಗೆ ಕೆಟ್ಟ ಪದ ಬಳಸಿ ಮಾತನಾಡಿದ್ಯಾ ಮುಗೀತು ನಿನ್ನ ಶೀಲದ ಕತೆ ಲೇ ಹೊಲಸನಾಯಿ ಮೊದಲು ಕೈ ಬಿಟ್ಟು ಮಾತನಾಡು ಆ ಬಾಲೆಯ ಕೈಯನ್ನು ಲೇ ಹರಾಮ್ಖೋರ್ ನನ್ನ ಪ್ರೀತಿಯ ವಿಷಯದಲ್ಲಿ ಅಡ್ಡ ಬರುವ ನೀನಾವಲೇ ಬಡಕುಳ್ಳಿ ಗಂಡು ಮೆಟ್ಟಿದ ಕನ್ನಡ ನಾಡಿನಲ್ಲಿ ಹುಟ್ಟಿ ಬಂದ ಗಂಡು ಕಲಿ ಎನಿಸಿಕೊಂಡಿರುವ ಸಿಡಿದಡ್ಡ ಶೂರ ಶಿವ ಲೇ ಶಿವ! ಮರ್ಯಾದೆಯಿಂದ ಬರೀ ಶಿವ ಅಷ್ಟೇ ಅಲ್ಲಲೇ ಗಂಡು ಹುಲಿಗಳ ಗಡ ಸಿಡಿದಟ್ಟ ಶಿವ ಗಂಡು ಹುಲಿಗಳ ಗಂಡ ಲೇ ಶಿವ! ಗಂಡು ಹುಲಿಗಳ ಗಂಡನೆಂದು ಹಾರಾಡಿದ ನಿನ್ನಂತ ಎಷ್ಟೋ ಜನ ಗಂಡು ಹುಲಿಗಳ ಗಂಡರು ಸತ್ತಿಲ್ಲದೆ ಹದ್ದಿನಂತೆ ಹರ್ಣ ಪಾದ ಸೇರಿದ್ದಾರೆ ಈ
ಅವತಾರ ಪುರುಷನ ಕೈಯಲ್ಲಿ ಸುಮ್ಮನೆ ಸುಮ್ಮನೆ ಈ ಚಿಟ್ಟೆಯನ್ನು ನನಗೆ ಬಿಟ್ಟುಕೊಟ್ಟು ಇಲ್ಲಿಂದ ಇಲ್ಲಿಂದ ಲೇ ಹೊಲಸನಾಯೆ, ಹೊರಟು ಹೋಗಲು ಬಂದಿಲ್ಲ ಹುಚ್ಚ. ಇಂಥ ಬಣ್ಣದ ಚಿಟ್ಟೆಯನ್ನು ನಿನ್ನಂತ ಹದ್ದಿನ ಕೈಯಲ್ಲಿ ಬಿಟ್ಟು ಕೊಟ್ಟು ಹೋಗಲು ಈ ಶಿವನೇನು ಸೀರೆ ಉಟ್ಟಲಲ್ಲ. ನಿನ್ನಂತ ಕೆಟ್ಟ ಬಕ ಪಕ್ಷಿಗಳ ರೆಕ್ಕೆ ಕತ್ತರಿಸಿ ಕುಕ್ಕಿ ಕುಕ್ಕಿ ಹರಿದು ತಿನ್ನುವ ಇವನು ಗಗನಕ್ಕೇರಿದ ಗಂಡು ಗರುಡ. ಲೇ ಗರುಡ ಗರುಡ ನಾನೆಂದು ನೀ ಗರ್ವದಿಂದ ಹಾರಾಡಿದರೆ ನಿನ್ನ ಮೇಲೆ ಕಾಲಿಟ್ಟು ಮೆಟ್ಟು ಸಿಲ್ಲಬೇಕಾಗುತ್ತದೆ. ಈ ನಿನ್ನ ಕೊಬ್ಬಿದ ದೇಹವನ್ನು ಮೆಟ್ಟಿಸಿಲ್ಲುತ್ತೇನೆಂದು ಬಂದ ನಿನ್ನಂತ ಮಂಗ ಜಾತಿಯ ಮತಿಹೀನರ ಹೊಟ್ಟೆ ಹರಿದು ಬರೀ ರಕ್ತವನ್ನೇ ಸಿಕ್ಕೆ ನಿನ್ನ ಮಾಂಸದ ಮುದ್ದೆಯನ್ನು ಹಕ್ಕು ಕಾಗಳಿಗೆ ಹಾಕುತ್ತಿದ್ದರೆ ನನ್ನ ಹೆಸರು ವೀರ ಕನ್ನಡಿಗ ಶೂರ ಶಿವನೇ ಅಲ್ಲ. ವೀರ ಕನ್ನಡಿಗ. ಲೇಸಿಯ ಇದೇ ನಿನ್ನ ವೀರ ಕನ್ನಡಿಗನೆಂಬ ಎದೆಗಾರಿಕೆಯಲ್ಲಿ ದಮ್ಮಿದರೆ ಹಿಂದೆ ನಿಮ್ಮ ಹೊಲದಲ್ಲಿ ಸಾರಾಯಿ ಫ್ಯಾಕ್ಟರಿ ಕಟ್ಟಿಸುತ್ತಿರುವ ಆ ನರಹಂತಕನಿಗೆ ತೋರಿಸಬೇಕಾಗಿತ್ತು ಈ ನಿನ್ನ ಗಂಡಸ್ತನದ ಪೌರುಷವನ್ನು. ಮತ್ತೊಮ್ಮೆ ಎತ್ತಿದರು ಆ ನರಹಂತಕನಂತ ವಿಷ ಜಂತುವಿನ ಹೆಸರನ್ನು ಮತ್ತೆ ಎತ್ತಿದರೆ ಅವನ ನರ ನಾಡಿಗಳನ್ನು ಕತ್ತರಿಸಿ ಹೊರದು ಹಾಕಬೇಕಾಗುತ್ತದೆ. ಮುಖ್ಯಂತೆ ಹೊರ ಬರುತ್ತದೆ ನನ್ನ ಆಸ್ತಿ ಎಂಬ ಸೇಡು. ಸೇಡು ಲೇಸಿಯ ಹಲ್ಲು ಕಿತ್ತ ಹುಲಿಯಂತೆ ಏಕ ಆರ್ಭಟಿಸುವ ಮಗನೇ, ಈ ನಿನ್ನ ಹೋರಾಟ ತೂರಾಟ ನನ್ನ ಮುಂದೆ ತೋರಿಸಲು ಬಂದರೆ ಕ್ಷಣದಲ್ಲೇ ಸುತ್ತು ಬಿಡುವೆ ಈ ನಿನ್ನ ಕೊಬ್ಬಿದ ದೇಹವನ್ನು. ಹೇ, ಪಿಸ್ತೂಲ್ ತೋರಿಸುವ ನಿಮ್ಮಂತ ಹೇಡಿಗಳ ಹೆಸರು ಹೇಳಿ ಹೆಸರೇ ಹೇಳಿಲ್ಲದ ಸುಡುಗಾಡು ಸೇರಿದ್ದಾರೆ ಈ ಶಿವನ ಕೈಯಲ್ಲಿ. ಈ ಶಿವ ಹುಟ್ಟಿರುವುದೇ ನಿಮ್ಮಂತ ನರ ವ್ಯಾಘ್ರ ನರಹಂತಕರ ಎದೆಸೀಳಲು. ಮರ್ಯಾದೆಯಿಂದ ನೀ ಇಲ್ಲಿಂದ ಹೋದರೆ ಸರಿ, ಇರ್ದಿದ್ರ ನಿನ್ನ ರಕ್ತ ಕುಡಿಬೇಕ. ಲೇ ಬಡಕುನಿ, ಇಂದು ನೀ ಉಳನ್ನು ನನ್ನಿಂದ ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷರ ಗಂಡನಲ್ಲ. ಎಂದಿಲ್ಲ ನಾನಾದರೂ ಇದರ ಸೇಡುನ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಗಂಡುಳ್ಳದರ ತೀರಮಿಂದ ತಲೆ ಕೆಟ್ಟ ಹುಲಿ ಕ್ರಾಂತಿ ಕಿಡಿ ಕಾರ್ತಿಕನೇ ಅಲ್ಲ. ನಿನ್ನಂತ ಹೇಡಿ ಜಾತಿಗಳಿಗೆ ಹೆದರುವ ಶಂಡ ಕಂಡಲ್ಲ ಈ ಶೂರ ಶಿವ. ಯಾರಮ್ಮ ನೀನು? ನೋಡಿ, ಈ ಊರ್ ಗಣ ವ್ಯಕ್ತಿಯಾದ ನರಾಂತಕನ ತಂಗಿರಿ ನಾನು.
ಓಹೋ ಆ ನನ್ನ ಕಡು ವೈರಿಯಾದ ನರಹಂತಕನ ತಂಗಿ. ಹಾ ಇಂದ್ರ, ನಾನಿನ್ನು ಬರ್ತೇನೆ. ಹಾ ನಿಲ್ಲು ಶಿವು, ನಿಲ್ಲು. ಈ ಶಿವನನ್ನು ತರೆದು ನೀವು ಏನು ಹೇಳುತ್ತೀರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಶಿವ, ಸಮಯಕ್ಕೆ ಸರಿಯಾಗಿ ಬಂದು ಈ ಪಾಪಿಯ ಬಂಧನದಿಂದ ನನ್ನನ್ನು ಕಾಪಾಡಿದ ನಿಮಗೆ ಧನ್ಯವಾದಗಳು. ನಿಮ್ಮ ಧೈರ್ಯ ಸಾಹಸಕ್ಕೆ ಮೆಚ್ಚಿದ್ದೇನೆ ಶಿವ. ಐ ಲವ್ ಯು ಅಂತ ಹೇಳ್ತಿರ್ತಾನೆ. ಈ ಮಾತು ಖಂಡಿತವಾಗಿ 100% ಸತ್ಯ ಶಿವು, ಸತ್ಯ. ನೋಡು ಇಂದ್ರ, ಗುಲಾಬಿ ಹೂವು ಅಂದವಾಗಿರುವುದು ನಿಜ, ಆದರೆ ಅದನ್ನ ಕೈಯಲ್ಲಿ ಹಿಡಿದಾಗ ಗೊತ್ತಾಗುತ್ತದೆ ಅದರ ಸುತ್ತ ಮುತ್ತು ಮುಳ್ಳುವೆ ಎಂದು. ಅದರಂತೆ ನೀನೊಂದು ಗುಲಾಬಿ ಹೂವು, ಅದರಲ್ಲಿರುವ ಮುಳ್ಳು ನಾನು. ಮೇಲಾಗಿ ನೀನೊಂದು ಕಲಿತ ಹೆಣ್ಣು ಸುಶಿಕ್ಷಿತ, ನಾನೊಬ್ಬ ಹಳ್ಳಿಯ ಹೊಂಬ. ನನಗೂ ನಿನಗೂ ಎಲ್ಲಿಯ ಹೊಂದಾಣಿಕೆ? ನೋಡಿ ಶಿವು, ನೀರಿನಲ್ಲಿ ಈಜು ಮೀನಿಗೆ ಈಜು ಕಲಿಸೋದು, ಆಕಾಶದಲ್ಲಿ ಹಾರಿ ಕಲಿಸೋದು ನಿಜವಾದ ಬುದ್ಧಿವಂತರ ಲಕ್ಷಣ. ನನ್ನಂತ ಕಲಿತ ಹೆಣ್ಣು ನಿನ್ನಂತ ಹಳ್ಳಿ ಹುಂಬನೆ ಮದುವೆ ಹೋಗ ಇಂದ್ರನಾಟ ರೀ. ಹಾಗಾದರೆ ಇಂದ್ರ, ಆ ನನ್ನ ತಂದೆ ಈಶ್ವ ಬಸವೇಶ್ವರನ ಇಚ್ಛೆ ಇದ್ದಂತೆ ನಡಿ. ಶಿವು, ನಿನ್ನಂತ ಗಂಡನ ಕೈಡಬೇಕಾರೆ ನಿಜಕ್ಕೂ ನಾನೇ ಭಾಗ್ಯವಂತಳು ಶಿವು, ನಾನೇ ಭಾಗ್ಯವಂತಳು. ಪಕ್ಕದ ಬಳಿಯ
ಮುದ್ದಿನ ತಂಗಿ ನಮ್ಮೆಲ್ಲರನ್ನು ಅಗಲಿ ಹೋಗಿ ಇಂದಿಗೆ 3 ವರ್ಷ ಗತಿಸಿದವು. ತಂಗಿ ನೆನಪಿನಲ್ಲಿ ಕಾಲ ಕಳೆಯುತ್ತಿದ್ದ ಈ ವಸಂತನಿಗೆ ಒತ್ತಾಯ ಮಾಡಿ ಮದುವೆ ಮಾಡಿದರು ನನ್ನ ತಮ್ಮಂದಿರು. ಆದರೆ ನನ್ನ ತಂಗಿಯಂತೆ ನನ್ನ ಹೆಂಡತಿಯು ಕೂಡ ನನ್ನ ತಮ್ಮಂದಿರನ್ನು ಚೆನ್ನಾಗಿ ನೋಡಿಕೊಂಡು ಹೋದರೆ ಇನ್ನು ಮುಂದಾದರೂ ಈ ವಸಂತನ ಬಾಳು ಬಂಗಾರವಾಗಲಿ ಅನ್ನೋದು ನನ್ನ ಆಸೆ. ಹಾ ಗೀತಾ, ಲೇ ಗೀತಾ, ಗೀತಾ ಏನ್ ಮಾಡ್ತಾ ಇದೀಯ ಒಳಗೆ? ಬಂದೆ ಸ್ವಾಮಿ. ಗೀತಾ, ತೋಟಕ್ಕೆ ಹೋದ ತಮ್ಮಂದರಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗಿಲ್ಲವೇ? ಇಲ್ಲ ಸ್ವಾಮಿ, ಊಟ ಸಮಯಕ್ಕೆ ನಾವೇ ಬರ್ತೇವೆ, ಬುತ್ತಿಯನ್ನು ತರಬೇಡಿ ಅಂತ ಹೇಳಿ ಹೋದ್ರಿ ನನ್ನ ಮೈದನರು. ನೋಡಿದೆಯಾ ಗೀತಾ, ನನ್ನ ತಮ್ಮಂದಿರು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸವನ್ನು ಬೇಸಿಗೆ ಬಿಸಿಲಿನಲ್ಲಿ ನಡೆಯುತ್ತಾ ಬುತ್ತಿಯನ್ನು ತಂದರೆ ಬಿಸಿಲಿಗೆ ಬಾಡುತ್ತಾಳೆ ನನ್ನ ಅತ್ತಿಗೆ ಎಂದು ತಾವೇ ಬರುತ್ತಾರೆಂದು ಹೇಳಿದ್ದಾರೆ. ಹೌದು ಸ್ವಾಮಿ, ಅಂತ ಮುತ್ತಿನಂತ ಸೂರ್ಯಚಂದ್ರಂತ ಮುತ್ತಿನಂತ ಬೆಳ್ಬೇಕಾರೆ ನಿಜಕ್ಕೂ ನಾನೇ ಭಾಗ್ಯವಂತಳು ಸ್ವಾಮಿ, ನಾನೇ ಭಾಗ್ಯವಂತಳು. ಹಾ, ಮೈದನರು ಬರೋ ವೇಳೆ ಆಯ್ತು, ನಾ ಊಟ ಸಿದ್ಧತೆ ಹೇ ಗೀತಾ, ಮೈದನರ ಊಟದ ಸಿದ್ಧತೆಗೆ ಈ ನಿನ್ನ ಗಂಡನ ಊಟದ ವ್ಯವಸ್ಥೆ ಮರೆಯಬೇಡಿ ನನ್ನ ಚಿನ್ನ. ಅಂದ್ರೇನ್ ಸ್ವಾಮಿ ನಿಮ್ಮ ಮಾತಿನ ಅರ್ಥ? ಈ ನಿನ್ನ ಗಂಡನ ಮನತಣಿಸುವಂತ ಒಂದು ಗೀತೆಯನ್ನು ಹಾಡಬಾರದೆ ನನ್ನ ಮುದ್ದಿನ ಸತಿ? ಓಹೋ, ನಮ್ಮ ಪತಿದೇವ್ರಿಗೆ ಹಾಡಿನ ಚಿಂತೆ. ಆಯ್ತು ನನ್ನ ರಾಜ. ನನ್ನೊಲವೇ ಬಾರಿ ನನ್ನ ಚಲುವೆ ಭಡಿ ಬಾರೆ ಭಡಿ ಬಂದು ಸಿಹಿ ಮತ್ತು ಸಿಹಿ ಮುತ್ತಿನ ಕಾಣಿಕೆ ಸನಿಹಂಗೆ ಸಿಹಿ ಮುತ್ತಿನ ಕಾಣಿಕೆ
ನೀನಂದ್ರೆ ತುಂಬಾ ಇಷ್ಟ ಸಿಹಿ ಮುದ್ದಿನ ಕಾಣಿಕೆ, ಈ ಬಾಳನ ಸನಿಹಕ್ಕೆ. ಸಿಹಿ ಮುದ್ದಿನ ಕಾಣಿಕೆ, ಈ ಬಾಳನ ಸನಿಹಕ್ಕೆ. ಸಿಹಿ ಮುದ್ದಿನ ಕಾಣಿಕೆ, ಈ ಬಾಳನ ಸನಿಹಕ್ಕೆ. ಲಾ 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 ಲಾ. ಅಣ್ಣ, ಅತ್ತಿಗೆ. ಬಾ ಶಿವ, ತೋಟದಿಂದ ಈಗ ಬಂದಿರಪ್ಪ. ಹೌದಣ್ಣ, ಈಗ ತಾನೇ ಬಂದೆ. ಮೈನಾ ನಡಿಯಪ್ಪ, ಹೊಲದಿಂದ ಭಾಳ ದನವಾಗಿ ಬಂದ ಒಳಗಡೆ ಅಗ್ರೆಸ್ ಮಾಡಿ ಬಾಯಪ್ಪ ತಿನ್ನು ಅಂತೇಳಿ. ಗೀತಾ, ನಿನ್ನ ಮೈದನರಿಗೆ ಊಟ ಬಡಿಸುವುದಕ್ಕಿಂತ ಮುಂಚೆ ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಸ್ವಾಮಿ, ಒಂದೇಕಿ 10 ಮಾತ್ರ ನಡೆಸ್ಕೊಡ್ತೀನಿ. ಅದೇನಂತ ಹೇಳಿ ಸ್ವಾಮಿ, ಹೇಳಿ. ನೋಡು ಗೀತಾ, ತಂದೆ ತಾಯಿಗಳ ಇಲ್ಲದ ತಬ್ಬಲಿಗಳಾದ ನನ್ನ ತಮ್ಮಂದಿರನ್ನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುತ್ತಾ ಬಂದಿದ್ದೇನೆ. ಅದಕ್ಕೋಸ್ಕರ ಏನು ಅರಿಯದ ನನ್ನ ತಮ್ಮಂದಿರು ಸಿಟ್ಟಿನ ವೇಷದಲ್ಲಿ ನಿನಗೆ ಕೆಟ್ಟ ನುಡಿಗಳನ್ನಾಡಿದರೆ ಯಾವ ಕಾಲಕ್ಕೂ ನೀನು ಅವರ ಮೇಲೆ ಕೈ ಮಾಡುವುದಿಲ್ಲವೆಂದು ನನಗೆ ಮಾತು ಕೊಡ್ತೀಯಾ? ಸ್ವಾಮಿ, ಹೊಟ್ಟೆಯಲ್ಲಿ ಹುಟ್ಟಿದಕ್ಕಿಂತ ಹೆಚ್ಚಿನಿಂದ ಮಕ್ಕಳನ್ನು ಜೋಪಾನ ಮಾಡುತ್ತೇನೆ. ಈ ನಿಮ್ಮ ಕೊಟ್ಟ ಮಾತನ್ನು ಖಂಡಿತ ಉಳಿಸ್ಕೊಂಡು ನೋಡಿದೆಯಾ ನಾಯಿ ನನ್ನ ಅತ್ತಿಗೆ ಉದಾರ ಗುಣವನ್ನು. ಇಂಥ ಚಿನ್ನದಂತ ಅತ್ತಿಗೆಯನ್ನು ಪಡೆದು ನಾವು ಪುಣ್ಯವಂತರನ್ನ ಪುಣ್ಯ. ಅತ್ತಿಗೆ, ಯಾವ ಕಾಲಕ್ಕೂ ಈ ನಿನ್ನ ಮೈದುರನರ ಮೇಲೆ ಇದೇ ಕರುಣೆ ಭಾವನೆ ಇರ್ಲೆಂದು ಆ ನನ್ನ ತಂದೆ ಈಶ ಬಸವೇಶ್ವರನಲ್ಲಿ ಬೇಡ್ಕೊಳ್ತಾ ಇದ್ದೇನೆ ತಾಯಿ. ನಡಿಯಪ್ಪ, ಎಲ್ಲರೂ ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡಿರಂತೆ, ಬನ್ನಿ ಹೋಗೋಣ. ಆಯ್ತು ಆಯ್ತು ಅತ್ತಿಗೆ. ಬಹಳ ದಿನಗಳಿಂದ ನಿನ್ನ ಕೋಗಿಲೆಯ ಕಂಠದಿಂದ ಹಾಡನ್ನೇ ಕೇಳಿಲ್ಲ ಅತ್ತಿಗೆ. ಒಂದು ಇಂಪಾದ ಗೀತೆಯನ್ನು ಹಾಡುತ್ತೆ ಅತ್ತಿಗೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚಿತ್ರವೇ, ಬೆಳೆದಲು ಬೆಳೆಯ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚಿತ್ರವೇ, ಬೆಳೆದಲು ಬೆಳೆಯ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೆ ಮಾತನ್ನು ಪ್ರೀತಿ ಕರಗಾಗ ಪ್ರೀತಿ ಯಜಮಾನ.
ಹೆತ್ತ ಅನ್ನನು ತಾಯಿಯಾಗಬಹುದು. ಇಲ್ಲದಲ್ಲಿ ಕೇಳಿದರು ಲಘುವಿನಗಳು ತುಳಿದರೆ ಹಾರಾದೆ ಮನಸ್ಸಿಗೆ ಆಕಾಶದಲ್ಲಿ ನಾಗಲಿಲ್ಲ. ಈ ಕಲ್ಲುಗಳೇ ಕೊಡೆಯಾಗಲಿ ಕಣ್ಣಿನ ಹಣೆಯಲ್ಲೇ ಹೃದಯದ ಹೋಗಲಿ. ಲಾ 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 ಸಾಮ್ರಾಜ್ಯವನ್ನು ಸುಟ್ಟು ಹಾಕಿ ಒಳ್ಳೆಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅಸತ್ಯದ ನೀತಿಯನ್ನು ನಾಶ ಮಾಡಿ ಸತ್ಯದ ನೀತಿಯನ್ನು ಎತ್ತಿ ತೋರಿಸಲು ಬಂದಿದ್ದಾನೆ ಈ ನರಹಂತಕ. ಈ ನರಹಂತಕನ್ನಿಟ್ಟ ಕಾರ್ಯ, ಇಟ್ಟ ಗುರಿ ಇದುವರೆಗೂ ಎಂದು ತಪ್ಪಿಲ್ಲ, ಮುಂದೆ ತಪ್ಪೋದೂ ಇಲ್ಲ. ಅದರಂತೆ ನಾ ಕಣ್ಣಿಟ್ಟ ಶಿವಾಳ ತಂಗಿ ಚಂದ್ರ ತನ್ನ ಶೀಲ ಕಳೆದುಕೊಂಡು ಯಮಲು ಶಿವಲೋಕದತ್ತ ಪ್ರಯಾಣ ಬೆಳೆಸಿದಳು. ಇನ್ನು ಮುಂದೆ ಆ ಶಿವ್ಯಾನ ಹತ್ತಿಗೆಳಾಗಿ ಬರುವ ಗೀತಾಳ ಶೀಲ ಈ ನರಹಂತಕನ ಕೈಯಲ್ಲಿ ಒಡೆದ ಮಣ್ಣಿನ ಮಡಕೆಯಂತೆ ಆಗಲೇಬೇಕು. ಇದಕ್ಕೂ ನೀನು ಬಗ್ಗದಿದ್ದರೆ ನಿನ್ನ ಪ್ರಯಾಣ ಜೈಲಿನಲ್ಲೇ.
ಕರ್ನಾಟಕದ ಹೊತ್ತಿಗಿನ ಶ್ರೀಮಂತ ಸಿಂಹ ನಾನೆಂದು ಗುಡ್ಡದತ್ತರ ಹಣ ಗಳಿಸಿರುವ ಕಾರ್ತಿಕ ನೀ ಗಳಿಸಿದ ಸಿರಿ ಸಂಪತ್ತೆಲ್ಲ ಗೋಡುಗಳು ಸಿಂಹ ನೆರೆಸಿಕೊಂಡಿರುವ ಈ ನಾಗನ ಸೇಡೆಂಬ ಸಿಲಿನ ಹೊಡೆತಕ್ಕೆ ಸಿಕ್ಕು ನುಚ್ಚು ನೂರಾಯಿತು. ಓದು ಯಾರಿಂದ ಈ ನಾಗನಿಂದ ಅರ್ಥಾತ್ ಇಂದಿನಿಂದ ನೀನು ಭಿಕ್ಷುಕ. ಲೇ ದಾರುಣಕೋರ ನನ್ನ ಮಗನೇ, ನಿಲ್ಲು. ಹುಲಿಯಂತಿರುವ ಈ ಕಾರ್ತಿಕನ ಮನೆಗೆ ಬಂದು ಹಣ ದೋಚಿಕೊಂಡು ಹೋಗುವಷ್ಟು ಧೈರ್ಯ ಬಂದಿದೆ ನಿನಗೆ? ಲೇ ಕಾರ್ತಿಕ, ಇದು ನಿನ್ನ ಮನೆ ಆದರೇನು? ಇಂಟರ್ನ್ಯಾಷನಲ್ ಟೆರರಿಸ್ಟ್ ಮನೆ ಆದರೇನು? ಹಸಿದ ಹೆಬ್ಬುಲಿ ಅಂತ ನುಗ್ಗಿ ಕಣ್ಣಿಗೆ ಕಂಡವರನ್ನು ಕತ್ತರಿಸಿ ದೋಚಿಕೊಂಡು ಹೋಗೋದೇ ಈ ನಾಗನ ಹುಟ್ಟುಗುಣ. ಏನಾಗ ಸಿಕ್ಕವರ ಮನೆಗೆ ನುಗ್ಗಿ ಸಿಕ್ಕವರನ್ನು ಕತ್ತರಿಸಿ ಕೊಂಡದನ್ನು ದೋಚಿಕೊಂಡು ಹೋಗಲು ಇದನ್ನೇನು ನಿಮ್ಮ ಮಾಬೂಸಾಬನ ಮನೆ ಎಂದು ತಿಳಿದರು ಆ ಮಗನೇ? ಏ ಕಾರ್ತಿಕ, ಕಂಡ ಬಡವರ ಚಂಡು ಮುರಿದು ಬಡವರ ಆಸ್ತಿ ಕಸಿದುಕೊಂಡು ಬದುಕುತ್ತಿರುವ ನಿಮ್ಮಂತ ಶ್ರೀಮಂತ ಶಿರ ಕತ್ತರಿಸಲು ದೊರೆಗಿಳಿದ ಬಂದ ಮಿಡಿ ನಾಗರ 110 ಹಳ್ಳಿಗಳಿಗೆ ಪುಂಡ ಪುರುಷನಾದ ಈ ಕಾರ್ತಿಕನಿಗೆ ಮಿಡಿ ನಾಗರನೆಂದು ಹೆದರಿಕೆ ಕತ್ತೆ ಪುಂಡ ಪುರುಷ. ಕಾರ್ತಿಕ, ನಿಮ್ಮಂತ 110 ಪುಂಡ ಪುರುಷರ ಸೊಕ್ಕನ್ನಡಗಿಸುವ ಗಂಡ ಗಂಡ ಈ ನಾಗ. ಲೇ ಕಾರ್ತಿಕ, ಈ ನಾಗನ ತಾಳ್ಮೆ ಪರೀಕ್ಷಿಸಬೇಡ. ಈ ನಾಗ ತಾಳ್ಮೆ ಕಳೆದುಕೊಂಡು ತಲ್ವಾರ್ ಎತ್ತಿದ್ದಾರೆ. ಓರಿಗಳ ರಕ್ತ ಕಾಣದೆ ಎಂದು ವಾಪಸ್ ಹೋಗಿಲ್ಲ. ಸುಮ್ಮನೆ ನನ್ನನ್ನು ಬಿಟ್ಟರೆ ಸರಿ, ಇರೋದಿದ್ದರೆ ನಿನ್ನ ರುಂಡ ಹಾರೋದು ಬಲು ಎಚ್ಚರ. ಇದು ಈ ನಾಗ ನಿನಗೆ ಕೊಡುತ್ತಿರುವ ಫಸ್ಟ್ ಟೈಮ್ ಲಾಸ್ಟ್ ವಾರ್ನಿಂಗ್. ಈ ಕಾರ್ತಿಕನಿಗೆ ಲಾಸ್ಟ್ ವಾರ್ನಿಂಗ್ ಮಾಡೋ ಪುಂಡ ಇನ್ನು ಯಾವನು ಹುಟ್ಟಿಲ್ಲ ಈ ಪೃಥ್ವಿಯಲ್ಲಿ. ಅಪ್ಪಿ ತಪ್ಪಿ ನೀ ಹುಟ್ಟಿರುವೆ ಅಂದಾದರೆ ನಿನ್ನ ಪ್ರಾಣ ಹೋಗೋದು ನನ್ನ ಕೈಯಲ್ಲಿ. ಪ್ರಾಣ ಹೋದು ಈ ನಾಗನ ಪ್ರಾಣ. ಲೇ ಕಾರ್ತಿಕ, ಈ ಸೃಷ್ಟಿಯಲ್ಲೇ ಇನ್ನು ಯಾವನು ಹುಟ್ಟಿಲ್ಲ. ಒಂದು ವೇಳೆ ಹುಟ್ಟಿದರೆ ಇನ್ನು ಈ ನಾಗನ ಪ್ರಾಣ ತೆಗೆಯೋ ಕುಣಿ ಯಾವನು ಹುಟ್ಟಿಲ್ಲ. ಒಂದು ವೇಳೆ ಯಮ ಲೋಕದಿಂದ ಯಮನೇ ಬಂದರ ಆ ಯಮನ ತಲೆಯನ್ನ ಕಡಿದು ರೊಕ್ಕ ಕುಡಿಯುವ ಇವನು ಈ ಭೂಗತ ಲೋಕದ ನಾಗ. ದೇವಾನು ದೇವತೆ ಈ ನಾಗನ ಹೆಸರು ಕೇಳಿದರೆ ದೇವಾನು ದೇವತೆಗಳೇ ಹೆದರುತ್ತಿರುವಾಗ, ಲೇ ಮಳ್ಳ ಕುರಿ, ನೀನು ಶ್ರೀಮಂತ ಕೂಸು, ಈ ನಾಗನಿಗೆ ನೀನ್ಯಾವ ಲೆಕ್ಕಲೇ ಬಚ್ಚ. ಒಂದು ದುಬೈ ಬ್ಯಾಂಕಿನಿಂದ ಹಣ ತರುತ್ತಿರುವ ನನ್ನ ಕಡೆಯವನಾದ ಕಿರಾತಕನ ತಲೆ ಕಡಿದು ಹಣ ದೋಚಿಕೊಂಡು ಹೋಗಿದ್ದಲ್ಲದೆ ಇನ್ನು ಕಳ್ಳತನದ ವೇಷ ಹಾಕಿ ನನ್ನ ಮನೆಗೆ ನುಗ್ಗಿರುವೆ ಎಂದಾದರೆ
ನೀನು ಭೂಗತ ಲೋಕದ ಯಮದೂತ್ ಕಿಲ್ಲರ್ ನಾಗನೇ ನಿಜ. ಆದರೆ ನಮ್ಮಂತ ಶ್ರೀಮಂತರನ್ನು ಎದುರು ಹಾಕಿಕೊಂಡು ನೆಗೆದು ಬಿದ್ದು ಸಾಯ್ಬಿಡಲೇ ಹುಚ್ಚಾನಲೇ ಬಚ್ಚ. ಇವನು ಕಿಚ್ಚ ಎಂದರೆ ಬೆಂಕಿ, ಬೆಂಕಿಯ ಇನ್ನೊಂದು ರೂಪವೇ ಸೂರ್ಯ. ಆ ಸೂರ್ಯನೆಯ ಮೂರನೆಯ ರೂಪವೇ ಈ ನಾಗ. ಲೇನಾಗ ಕೊಂಡವರ ಹಣ ಕಸಿದುಕೊಂಡು ಹೋಗಿ ಶ್ರೀಮಂತನಾಗಬೇಕೆಂಬ ಆಸೆ ಇದ್ದರೆ ಹೇಳು, ಲಕ್ಷನೋ 2 ಲಕ್ಷನೋ ಬಿಸಾಕಿಡ್ತೀನಿ. ಲೇ ಕಾರ್ತಿಕ, ಶ್ರೀಮಂತನಾಗಬೇಕಂದ್ರೆ ಲೇ ಚಿಟಿಕೆ ಹೊಡೆಯುವಷ್ಟರಲ್ಲಿ ಶ್ರೀಮಂತನಾಗಬಲ್ಲ. ಶ್ರೀಮಂತನಾಗಬೇಕೆಂಬ ದುರಾಲೋಚನೆ ನನಗಿಲ್ಲ. ಬಡವರಲ್ಲಿ ಬಡವನಾಗಿ ಬಡವರ ಬಾಳಿನಲ್ಲಿ ಬೆಳಕಾಗುವುದೇ ಈ ಬಹದ್ದೂರ್ ನಾಗನ ಗುರಿ. ಶ್ರೀಮಂತನಾಗಬೇಕೆಂಬ ಆಸೆ ನಿನಗಿಲ್ಲದಿದ್ದರೆ ಈ ಹಣವನ್ನು ನೀನೇನು ಮಾಡುವೆ? ಏನು ಮಾಡುವೆ ಗೊತ್ತಾ? ನಿಮ್ಮಂತ ಕಟುಕ ಶ್ರೀಮಂತರ ಹಣ ತೆಗೆದುಕೊಂಡು ಹೋಗಿ ಏನು ಮಾಡ್ತಾನೆ ಗೊತ್ತಾ? ಬಾದಾಮಿ ಬನಶಂಕರಿ, ಕೊಲ್ಲಾಪುರದ ಮಹಾಲಕ್ಷ್ಮಿ, ತಿರುಪತಿ ತಿಮ್ಮಪ್ಪ, ಪಂಡ್ರಾಪುರದ ಪಂಡಿನಾಥ, ಸೌದತ್ತಿ ಯಲ್ಲಮ್ಮ, ಇಟ್ಗಿ ಭೀಮಮ್ಮನಂತ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳ ಮುಂದೆ ಕುಂತು ಭಿಕ್ಷೆ ಬೇಡುವ ಕುಂಟ ಕುರುಡರಿಗೆ ದಾನ ಮಾಡುತ್ತೇನೆ. ಕುರುಡ ಕುಂಟರಿಗೆ ದಾನ? ನಿನ್ನನ್ನು ಜೀವಂತ ಬಿಟ್ಟರಲ್ಲವೇ? ಈ ಹಣವನ್ನು ನೀನು ಕುರುಡ ಕುಂಟರಿಗೆ ದಾನ ಮಾಡೋದು? ಈಗಲೇ ನಿನ್ನನ್ನು ಶೂಟ್ ಮಾಡಿ ಬಿಸಾಕಿ ಬಿಡುತ್ತೇನೆ. ಕಾರ್ತಿಕ, ನಿನ್ನಲ್ಲಿ ದಮ್ಮಿದ್ದರೆ ಬಾ, ಹಾಕ ಮನೆ ಗುಂಡ. ಆ ಗುಂಡಿಗೆ ನಿನಗಿಲ್ಲ ಕಾರ್ತಿಕ. ಸುಮ್ಮನೆ ಮರ್ಯಾದೆಯಿಂದ ನನ್ನ ಬಿಟ್ಟರೆ ಈ ದುಡ್ಡು ಭಿಕ್ಷುಕರಿಗೆ ಮುಟ್ಟುತ್ತದೆ. ಇರದಿದ್ದರೆ ನಿನ್ನ ಕಣ್ಣ ಮುಂದೆ ಸುಟ್ಟು ಬುದ್ಧಿ ಆಗ್ತಾ ಇದೆ. ನಾಗ, ನಾ ಗಳಿಸಿದ ಹಣವನ್ನು ನನ್ನ ಕಣ್ಣೆದುರಿಗೆ ಸುಟ್ಟು ಬೂದಿ ಮಾಡುವಷ್ಟು ಪುಂಡನಿರುವೆಯಾ? ಅದು ಮಾತ್ರ ನೀನು ಒಂದಲ್ಲ 2 ಅಲ್ಲ 7 ಜನ್ಮ ಎತ್ತಿ ಬಂದರು ಸಾಧ್ಯವಿಲ್ಲ. ಕಾರ್ತಿಕ, 10 ಜನ್ಮ ಬೇಕೆ. ಈಗೇ ಜನ್ಮ ಸಾಕು ನಿನ್ನ ಹಣ ಸುಟ್ಟು ಬಿಸಾಕಲು. ನೋಡು, ಈ ನಾಗನ ಪುಂಡತನದ ಮೇಲೆ ನಿನಗೆ ಅನುಮಾನವೇ? ಕಣ್ಣ ತೆರೆದು ನೋಡು ಈ ನಾಗನ ಪುಂಡತನದ ಸಾಹಸವನ್ನು. ಹಣ ಸುಟ್ಟರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಮರ್ಯಾದೆಯಿಂದ ಬಿಟ್ಟು ಬಿಡು. ಧರ್ಮ ಏನನ್ನೋದು ಈ ನಾಗನ್ಗೆ ಚೆನ್ನಾಗಿ ಗೊತ್ತು. ಆ ಧರ್ಮದ ಗುಣಲಕ್ಷಣಗಳು ಗೊತ್ತು. ಬಟ್ ಅದನ್ನು ಪಾಲಿಸಬೇಕಂತಿಲ್ಲ. ಬಟ್ ನಾಗ ನನ್ನ ಮನೆಗೆ ಬಂದು ನನ್ನ ತಂದೆ ತಾತನ ಕಾಲದಿಂದ ಗಳಿಸುತ್ತಾ ಬಂದು ನನ್ನ ಕಣ್ಣೆದುರಿಗೆ ರದ್ದಿ ಪೇಪರ್ ಹಾಳೆ ಅಂತ ಹಣ ಸುಟ್ಟು ಕುಂಡು ನೆನೆಸಿಕೊಂಡು ಹೋದ್ಯಾ? ಸ್ವಚ್ಛಿನ ಕುನ್ನೆ. आवाज बंद करे न तो. चल बे, जल्दी चल. ನಾಗ ನನ್ನ ತಂದೆ ತಾತನ ಕಾಲದಿಂದಲೂ ಗಳಿಸುತ್ತಾ ಬಂದು ಗುಡ್ಡದೆತ್ತರಕ್ಕೆ ಗಳಿಸಿದ ಈ ಕಾರ್ತಿಕನ ಸುತ್ತು ಪುಂಡನಾಗಿ ಹೋದೆಯ ಸ್ವಚ್ಛಿನ ಕುನ್ನೆ.
ದುರ್ಗಾಪ್ ಸರ್ ಅವರ ನಿವೃತ್ತದಲ್ಲಿ ಗೀತಾ, ಹಿರಿಯರು ಗಳಿಸಿ ಇಟ್ಟ ಹೋದ ಈ ನಮ್ಮ 5 ಎಕರೆ ಜಮೀನಿನಲ್ಲಿ ಬಂದ ಮಾಲಿನಲ್ಲಿ ನಾವೆಲ್ಲರೂ ಉಪಜೀವಿಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಳೆ ರಾಜ ಚೆನ್ನಾಗಿ ಭೂಮಿಗೆ ಬಿದ್ದು ಅದೇ ಮಾಲನ್ನು ಮಾರಿ ಈ ಸಲವಾದರೂ ತಮ್ಮ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿಕೊಟ್ಟು ನಂತರ ಶಿವನಿಗೆ ಮದುವೆ ಮಾಡಿ ಹಿರಿಯಣ್ಣನಾದ ನನ್ನ ತಲೆಯ ಮೇಲಿನ ಭಾರ ಅಳಿಸಿಕೊಳ್ಳಬೇಕೆಂದು ಹಗಲಿರುಳು ಶ್ರಮಿಸುತ್ತಿದ್ದೇನೆ ಗೀತಾ. ಸ್ವಾಮಿ, ಈ ನಿಮ್ಮ ಕನಸು ನೆನಸಾಗ್ಲೆಂದು ಆ ದೇವರಲ್ಲಿ ಭಕ್ತಿಯಿಂದ ಸೆರಗುಡಿ ಬಿಡ್ತೇವೆ ಸ್ವಾಮಿ, ಭಕ್ತಿಯಿಂದ ಸೆರಗುಡಿ ಬಿಡ್ಕೊಳ್ತಾ ಇದ್ದೇನೆ. ಬರೀ ಭಕ್ತಿಯಿಂದ ಬೇಡಿಕೊಂಡರೂ ಸಾಲದು ಗೀತಾ. ಈ ಮಣ್ಣಿನ ಮಕ್ಕಳಾಗಿ ಹಗಲು ರಾತ್ರಿ ಎನ್ನದೆ ಶ್ರಮ ಪಟ್ಟು ದುಡಿದಾಗ ಮಾತ್ರ ಈ ಭೂಮಿ ತಾಯಿ ಕಣ್ತೆರೆದು ನೋಡುತ್ತಾಳೆ. ಅದು ಅಲ್ಲದೆ ಆಳಾಗಿ ದುಡಿ ಅರಸನಾಗಿ ಉಣ್ಣು ಎಂಬ ಗಾದೆ ಮಾತು ನೀ ಕೇಳಿಲ್ಲವೇ? ಸ್ವಾಮಿ, ನೀವು ಹೇಳ್ತಿರೋ ಮಾತು ಅರಕ್ಷ ನಿಜ ಸ್ವಾಮಿ. ಇಂದಿನಿಂದ ನಾನು ನಿಮ್ಮ ಜೊತೆಲಿ ದುಡಿತೇನೆ. ಬಡತನ ದೌಡೆ ನೋಡಾಡಿಸಿ ಈ ಸಮಯದಲ್ಲಿ ನಾವು ಮುಂದೆ ಬರೋಣ ಸ್ವಾಮಿ. ಇರಲಿ ಗೀತಾ, ನೀನು ಈ ಗೋವಿನ ಜೋಳದಲ್ಲಿರುವ ಕಸತ್ತಿಗೆ ನಾನು ಮಸಾರಿ ಲೋಕಿಗೆ ನೇಗಿಲನ್ನು ಇಟ್ಟು ಬರುತ್ತೇನೆ. ಆಯ್ತು ಸ್ವಾಮಿ, ನಾನು ಕಸ ತೆಗೆದುಕೊಂಡು ನೀವು ಹೋಗಿ ನೇಗಿಲಿಟ್ಟು ಬನ್ನಿ. ನೇಗಿಲನ್ನು ಇಟ್ಟು ಬರುವುದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಹಾಡಬಾರದೆ ನನ್ನ ಮುದ್ದಿನ ಸತಿಯೇ? ಓಹೋ, ನನ್ನ ಪತಿದೇವ್ರಿಗೆ ಹಾರನೇ ಚಿಂತೆ. ಆಯ್ತು ನರ್ರಿ. ಪ್ರೀತಿ ದೇವತೆ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. 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 ಲಾಲ 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 ಲಾಲ. ಆಯ್ತು ಗೀತಾ, ನಾನು ನೇಗಿಲನ್ನು ಇಟ್ಟು ಬರುತ್ತೇನೆ. ಚೋಪಾನ್. ಹಲೋ, ಈ ಪುಟ್ಟ ಕಲಾವಿದರಿಂದ ಏನಾದರೂ ತಪ್ಪು ತಡೆಗಳಾಗಿದ್ದರೆ ಈ ಊರಿನ ಜನರಲ್ಲಿ ಕ್ಷಮೆ ಇರಲಿ.
ನನ್ನ ಮಾವನಾದ ಪುಷ್ಪಗಳು ಪರಿಮಳವ ಸೂಸುತ್ತಿರುತ್ತೇನೆ ಗುಂಡುಗಳು ಒಂದೊಂದು ಹಾಡುತ್ತಿರುತ್ತೇನೆ ಪುಷ್ಪಗಳು ಪರಿಮಳವ ಸೂಸುತ್ತಿರುತ್ತೇನೆ ಗುಂಡುಗಳು ಒಂದೊಂದು ಹಾಡುತ್ತಿರುತ್ತೇನೆ ಸದ್ಗುರುವೆ ಗುರುಸಿದ್ದಾರೂಢ ಉದಯವಾಗಿತ್ತು ಹೇಳ ಸ್ವಾಮಿ ದಯೆತೋರು ಪುಷ್ಪಗಳು ಪರಿಮಳವ ಸೂಸುತ್ತಿರುತ್ತೇನೆ ಗುಂಡುಗಳು ಒಂದೊಂದು ಹಾಡುತ್ತಿರುತ್ತೇನೆ ಚಲತಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನು ಶುಭಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವರು ಚಲತಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ ಶುಭಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವರು ಗುರುದೇವೋವಯಂಬ ಅಭಯವ ನುಡಿದವನೇ ಗುರುದೇವೋವಯಂಬ ಅಭಯವ ನುಡಿದವನೇ ಉದಯವಾಯಿತು ಹೇಳ ಸ್ವಾಮಿ ದಯೆತೋರು ಪುಷ್ಪಗಳು ಪರಿಮಳವ ಸೂಸುತ್ತಿರುತ್ತೇನೆ ಗುಂಡುಗಳು ಒಂದೊಂದು ಹಾಡುತ್ತಿರುತ್ತೇನೆ ಸದ್ಗುರುವೆ ಗುರುಸಿದ್ದಾರೂಢ ಉದಯವಾಯಿತು ಹೇಳ ಸ್ವಾಮಿ ದಯೆತೋರು ಪುಷ್ಪಗಳು ಪರಿಮಳವ ಸೂಸುತ್ತಿರುತ್ತೇನೆ ಗುಂಡುಗಳು ಒಂದೊಂದು ಹಾಡುತ್ತಿರುತ್ತೇನೆ बोलो भारत माता की बोलो भारत माता की वंदे ಮಾತರಂ. वंदे